ಇನ್ನು ಬಂಗಾರ ಬೆಳ್ಳಿ ಪ್ರಿಯರಿಗಂತೂ ಗುಡ್ ನ್ಯೂಸ್. ಯುದ್ಧದ ಮಧ್ಯೆಯೂ ಕೂಡ ಗೋಲ್ಡ್ ಮತ್ತು ಸಿಲ್ವರ್ ರೇಟ್ ಇಳಿಕೆಯನ್ನ ಕಾಣ್ತಾ ಇದೆ. ಬಂಗಾರ ಬೆಳ್ಳಿ ಪ್ರಿಯರಿಗೆ ಗುಡ್ ನ್ಯೂಸ್. ಯುದ್ಧದ ಮಧ್ಯೆ ಕೂಡ ಗೋಲ್ಡ್ ಮತ್ತು ಸಿಲ್ವರ್ ರೇಟ್ ಇಳಿಕೆ ಆಗ್ತಾ ಇದೆ. ನಿರಂತರ ಏರಿಕೆ ಕಾಣ್ತಿದ್ದಂತಹ ಚಿನ್ನದ ದರ ಡೌನ್ ಫಾಲ್ ಆಗ್ತಾ ಇದೆ. 10 ಗ್ರಾಂ ಬಂಗಾರದ ಬೆಲೆ 1,44,000 ರೂಪಾಯಿ. ಕಳೆದ 3 ದಿನಗಳಿಂದ ಇಳಿಕೆಯನ್ನ ಕಾಣ್ತಿರುವಂತಹ ಚಿನ್ನದ ದರ. ಗೋಲ್ಡ್ ಮಾತ್ರ ಅಲ್ಲ, ಸಿಲ್ವರ್ ರೇಟಲ್ಲೂ ಕೂಡ ಇಳಿಕೆಯಾಗಿದೆ. ಸದ್ಯ ಕೆಜಿ ಬೆಳ್ಳಿ ದರ 2,30,000 ರೂಪಾಯಿಗೆ ಇಳಿಕೆಯಾಗಿದೆ. ಯುದ್ಧದ ಎಫೆಕ್ಟ್ನಿಂದ ಆ ಇಳಿಕೆ ಕಾಣ್ತಾ ಇರುವಂತಹ ಬಂಗಾರ ಮತ್ತು ಬೆಳ್ಳಿ ಗ್ರಾಹಕರಿಗೆ ಸಿಹಿ ಸುದ್ದಿ ಆದರೂ ಹೂಡಿಕೆದಾರರಿಗಂತೂ ದೊಡ್ಡ ಮಟ್ಟದ ರೀತಿಯಲ್ಲಿ ಟೆನ್ಷನ್ ಅಂತಾನೆ ಹೇಳ್ಬೋದು. ಬಂಗಾರ ಬೆಳ್ಳಿ ಪ್ರಿಯರಿಗೆ ಒಂದು ಕಡೆ ಗುಡ್ ನ್ಯೂಸ್. ಯಾರ್ಯಾರೆಲ್ಲ ಬಂಗಾರವನ್ನು ಬೆಳ್ಳಿಯನ್ನು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ ಅವರಿಗೆಲ್ಲ ಖುಷಿಯಾದಂತಹ ಸುದ್ದಿ ಅಂತಾನೆ ಹೇಳ್ಬೋದು. ಇಲ್ಲಿ ಮುಖ್ಯವಾಗಿ ಹೂಡಿಕೆದಾರರಿಗೆ ಒಂದು ಕಡೆ ದೊಡ್ಡ ಮಟ್ಟದ ರೀತಿಯಲ್ಲಿ ಟೆನ್ಷನ್ನು ಕೂಡ ಆಗುತ್ತೆ. ಇದು ಸಾಕಷ್ಟು ಈ ಹಿಂದೆ ಯಾರ್ಯಾರೆಲ್ಲ ಬಂಗಾರ ಮತ್ತು ಬೆಳ್ಳಿಯ ಮೇಲೆ ಹೂಡಿಕೆ ಒಂದನ್ನು ಮಾಡಿರ್ತಾರೆ ಅವರು ತುಂಬಾ ಲಾಸನ್ನು ಕೂಡ ಈ ಒಂದು ಸಂದರ್ಭದಲ್ಲೇ ಪಟ್ಟಿರ್ತಾರೆ. ಒಂದು ಕಡೆ ಯುದ್ಧ ದೊಡ್ಡ ಮಟ್ಟದ ರೀತಿಯಲ್ಲಿ ಜಾಗತಿಕ ಮಟ್ಟದಲ್ಲಿ ಎಲ್ಲರೂ ಕೂಡ ನೋಡುವಂತಹ ರೀತಿಯಲ್ಲಿ ಏನು ಯುದ್ಧ ನಡೀತಾ ಇದೆ, ಆ ಯುದ್ಧದ ಸಂದರ್ಭದಲ್ಲೂ ಸಹಿತ ಗೋಲ್ಡ್ ಮತ್ತು ಸಿಲ್ವರ್ ರೇಟ್ ಇಳಿಕೆ ಆಗ್ತಾ ಇದೆ. ಸತತವಾಗಿ ಈಗಾಗಲೇ 3 ದಿನಗಳಿಂದ ಗೋಲ್ಡು ಇಳಿಕೆ ಕ್ರಮದಲ್ಲಿಗೆ ಕಾಣ್ತಾ ಇದೆ. ನಿರಂತರವಾದಂತಹ ಏರಿಕೆ ಕಾಣ್ತಾ ಇತ್ತು ಇಷ್ಟು ದಿನಗಳಿಂದ. ಈಗ 3 ದಿನಗಳಿಂದ ಸತತವಾಗಿ ಗೋಲ್ಡ್ ರೇಟ್ ಇಳಿಕೆಯನ್ನು ಕಾಣ್ತಾ ಇದೆ. ಯಾರ್ಯಾರೆಲ್ಲ ಗೋಲ್ಡನ್ನು ಖರೀದಿ ಮಾಡಬೇಕು, ಬಂಗಾರವನ್ನು ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ ಅವರಿಗೆಲ್ಲ ಒಂದು ಗುಡ್ ಟೈಮ್ ಅಂತಾನೆ ಹೇಳ್ಬೋದು. ಅವರು ಈಗ ಸದ್ಯದ ಮಟ್ಟಿಗೆ ಗೋಲ್ಡನ್ನು 1,44,000 ರೂಪಾಯಿಗೆ ಇಳಿಕೆಯಾಗಿದೆ. ಕಳೆದ 3 ದಿನಗಳಿಂದ ಇಳಿಕೆ ಕಾಣ್ತಾ ಇದೆ ಬಂಗಾರ. ಗೋಲ್ಡು ಮಾತ್ರ ಅಲ್ಲ, ಸಿಲ್ವರ್ ರೇಟಲ್ಲೂ ಕೂಡ ಇಳಿಕೆ ಕಂಡಿದೆ. ಸದ್ಯ ಕೆಜಿ ಬೆಳ್ಳಿ ದರ 2,30,000 ರೂಪಾಯಿಗೆ ಇಳಿಕೆಯಾಗಿದೆ. ಒಂದು ಕಡೆ ದೊಡ್ಡ ಮಟ್ಟದ ರೀತಿಯಲ್ಲಿ ಯುದ್ಧ ನಡೀತಾ ಇದ್ರೂ ಕೂಡ ಅದೇ ಒಂದು ಯುದ್ಧದ ಎಫೆಕ್ಟಿಂದ ಗೋಲ್ಡ್ ಮತ್ತು ಸಿಲ್ವರ್ ರೇಟ್ ಇಳಿಕೆ ಆಗ್ತಾ ಇರುವಂಥದ್ದು ಗ್ರಾಹಕರಿಗೆ ಸಿಹಿ ಸುದ್ದಿ. ಆದರೆ ಯಾರ್ಯಾರೆಲ್ಲ ಹೂಡಿಕೆ ಮಾಡ್ತಾರೆ ಅವರು ಒಂದಿಷ್ಟು ನೋಡ್ಕೋಬೇಕು, ಕಷ್ಟ ಆಗುತ್ತೆ ಖಂಡಿತವಾಗ್ಲೂ. ಯಾರ್ಯಾರೆಲ್ಲ ಈ ಹಿಂದೆ ಹೂಡಿಕೆ ಮಾಡಿದ್ದಾರೆ ಅವರೆಲ್ಲ ಕೂಡ ಸದ್ಯದ ಮಟ್ಟಿಗೆ ಲಾಸ್ನಲ್ಲಿ ಇರುವಂಥದ್ದು. ಇನ್ನು ಸ್ಟಾಕ್ ಮಾರ್ಕೆಟ್ನಲ್ಲಂತೂ ಯಾರೆಲ್ಲ ಗೋಲ್ಡ್ ಬೆಲೆ ಸಿಲ್ವರ್ ಬೆಲೆ ಹೂಡಿಕೆ ಮಾಡಿದ್ದಾರೆ ಅವರ ಪರಿಸ್ಥಿತಿ, ಅವರ ಫಜೀತಿ ಕೇಳೋರೇ ಇಲ್ಲದಂತಾಗಿದೆ. ಅಷ್ಟರ ಮಟ್ಟಿಗೆ ಈ ಒಂದು ಹೊಡೆತ ಬಿದ್ದಿರುವಂಥದ್ದು ಸ್ಟಾಕ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಿದಂಥವ್ರಿಗೂ ಸಹಿತ. ಬಂಗಾರ ಬೆಳ್ಳಿ ಪ್ರಿಯರಿಗೆ ಒಂದು ಕಡೆ ಈ ಒಂದು ಸಂದರ್ಭ ಏನು 3 ದಿನಗಳಾಯಿತು, 1,44,000 ರೂಪಾಯಿಗೆ ಈಗ ಸದ್ಯದ ಮಟ್ಟಿಗೆ ಇಳಿಕೆಯಾಗಿದೆ ಬಂಗಾರದ ಬೆಲೆ. ಬಂಗಾರ ಮತ್ತು ಬೆಳ್ಳಿ ಬೆಲೆ ಏನು ಕುಸಿತ ಕಾಣ್ತಾ ಇದೆ, ಇಳಿಕೆ ಆಗ್ತಾ ಇದೆ. ಯಾರ್ಯಾರೆಲ್ಲ ಖರೀದಿ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ ಅವರಿಗೆ ಒಂದು ಗುಡ್ ಟೈಮ್ ಅಂತಾನೆ ಹೇಳ್ಬೋದು. ಹೊಟ್ಟೆ ನೋವು, ಗ್ಯಾಸ್ ಟ್ರಬಲ್, ಆಸಿಡಿಟಿಗೆ ಚಿಂತೆ ಬೇಡ. 1 ಚಮಚ ಅಮೃತ ಬಿಂದು ಔಷಧಿ ನಿರಾಳತೆಯ ಅನುಭವ ನೀಡುತ್ತದೆ. ಅಮೃತ ಬಿಂದು, ಕೋಟ್ಯಾಂತರ ಜನರ ನೆಚ್ಚಿನ ಆಯುರ್ವೇದ ಪರಿಹಾರ.